ಗೈಸ್, ಫೋನ್ ಪೇ ನಲ್ಲಿ ಒಂದು ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ನ ಆಡ್ ಮಾಡೋದಕ್ಕೆ ಹೋದಾಗ ಸೊ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಇದು ನಿಜವಾಗ್ಲೂ ಏನಾದರೂ ಟೆಕ್ನಿಕಲ್ ಇಶ್ಯೂ ಇಂದ ಬರ್ತಾ ಇದೆಯಾ, ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ಅವರ ಕಡೆಯಿಂದ ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆಯಾ, ಏನು ಇದು ಯಾಕೆ ಬರ್ತಾ ಇದೆ, ಇದನ್ನ ಹೋಗಿಸೋದು ಹೇಗೆ, ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ, ಓಕೆನಾ. ಸೊ ಈ ರೀತಿಯಾಗಿರುವಂತ ನಿಮ್ದು ಕೆಲವೊಂದಿಷ್ಟು ಸಮಸ್ಯೆಗಳಿರುತ್ತೆ. ಸೊ ಅದನ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂತೇಳಿ ನಾನು ಪ್ರಾಕ್ಟಿಕಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಅರ್ನಿಂಗ್ ರಿಲೇಟೆಡ್ ಮತ್ತೆ ಟೆಕ್ ಟ್ಯುಟೋರಿಯಲ್ ವಿಡಿಯೋಸ್ಗಳನ್ನ ಕನ್ನಡದಲ್ಲಿ ನಿಮಗೆ ತಿಳಿಸ್ತಾ ಇರ್ತೀನಿ, ಓಕೆನಾ. ಇವಾಗ ತುಂಬಾ ಲೇಟ್ ಮಾಡೋದು ಬೇಡ, ಯಾವ ರೀತಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಂತ ಫುಲ್ ಡೀಟೇಲ್ ಆಗಿ ಸ್ಕ್ರೀನ್ ಮೇಲೆ ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಗೈಸ್, ಇವಾಗ ನಾನು ಪ್ರಾಕ್ಟಿಕಲ್ ಆಗಿ ತಿಳಿಸ್ತೀನಿ, ಓಕೆನಾ. ಸೊ ಇವಾಗ ಯಾವ ರೀತಿ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂದ್ರೆ, ಸೊ ಫೋನ್ ಪೇ ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫೋನ್ ಪೇ ನ ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಆಮೇಲೆ OTP ನ ಎಲ್ಲ ಎಂಟರ್ ಮಾಡಿ ಸೊ ನೀವೆಲ್ಲ ಅಕೌಂಟ್ ನ ಓಪನ್ ಮಾಡಿರ್ತೀರ, ಓಕೆನಾ. ಸೊ ಓಪನ್ ಆದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ. ಸೊ ಇವಾಗ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡೋದಕ್ಕಂತ ಹೋಗ್ತೀರಾ, ಓಕೆನಾ. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸಾರಿ 3 ಡಾಟ್ ಅಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಸಾರಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ. ಈಗಾಗಲೇ ನಾನು ನನ್ನ ಒಂದು ಅಕೌಂಟ್ ನ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ನೀವು ಮೊದಲಿಗೆ ಬಂದಿರ್ತಾರಲ್ಲ, ಸೊ ನಿಮ್ಮ ಒಂದು ಅಕೌಂಟ್ ನ ಲಿಂಕ್ ಮಾಡೋದಕ್ಕೆ ಹೋಗ್ತೀರಾ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ, ಓಕೆ ನೋಡ್ಬೋದು. ಸೊ ನಂದು ಇವಾಗ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ. ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಸೊ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಓಕೆನಾ. ಸೊ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ಹಲವಾರು ಬ್ಯಾಂಕ್ಸ್ಗಳ ನೇಮ್ಗಳ ಶೋ ಆಗುತ್ತೆ. ಸೊ ಇದರಲ್ಲಿ ನಿಮ್ದು ಯಾವ ಒಂದು ಬ್ಯಾಂಕ್ ಇದೆಯಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂದು ಇವಾಗ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ಇಂತ ಈಗ ಆಲ್ರೆಡಿ ಅದು ಲಿಂಕ್ ಆಗಿದೆ. ಸೊ ಇವಾಗ ನಂದು ಇನ್ನೊಂದು ಅಕೌಂಟ್ ಇದೆ, ಯಾವ್ದಂದ್ರೆ ಕೆನರಾ ಬ್ಯಾಂಕ್ ಅಕೌಂಟ್ ಇದೆ, ಓಕೆನಾ. ಸೊ ನಾನು ಇವಾಗ ಕೆನರಾ ಬ್ಯಾಂಕ್ ಇಂದು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆ ನೋಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾಟ್ ಅಕೌಂಟ್ ಫೌಂಡ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಯಾಕೆ ಬರ್ತಾ ಇದೆಪ್ಪ ಅಂತಂದ್ರೆ, ಸೊ ಸಿಂಪಲ್ ಆಗಿ ನಿಮಗೆ ಒಂದೇ ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸೊ ಈ ರೀತಿ ಬರೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಮೊಂದು ಮೊಬೈಲ್ ನಂಬರು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಲ್ಲ, ಓಕೆನಾ. ಸೊ ಯಾಕೆ ಲಿಂಕ್ ಇರಲ್ಲ, ನಿಮ್ದು ಎಲ್ಲ ಅಕೌಂಟ್ ಇರುತ್ತೆ, ನಿಮ್ದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಎಲ್ಲ ಇರುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಆಧಾರ್ ಕಾರ್ಡಿಗೂ ಲಿಂಕ್ ಇರುತ್ತೆ. ಬಟ್ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದಕ್ಕೆ ಹೋದ್ರೆ ಅಕೌಂಟ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಸೊ ಈ ರೀತಿ ಬಂದ್ರೆ ನೀವು ಇಲ್ಲಿ ಟ್ರೈ ಅಗೇನ್ ನೌ ಮೋರ್ ಇಲ್ಲಿ ಕೆಲವೊಂದಿಷ್ಟು ನಂಬರ್ನ ಕೊಟ್ಟಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ 72 ಅವರ್ಸ್ ಆದ್ಮೇಲೆ ಅದು ಸಾಲ್ವ್ ಹೋಗುತ್ತೆ ಯಾವ ರೀತಿ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲ ಫೇಕು, ಅದನ್ನ ಯಾರು ನಂಬದಕ್ಕೆ ಹೋಗಬೇಡಿ, ಓಕೆನಾ. ಸೊ ಇಲ್ಲಿ ಮೇನ್ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿರುವಂಥ ಒಂದು ನೋ ಅಕೌಂಟ್ ಫೌಂಡ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ, ಓಕೆನಾ. ಸೊ ನೀವೇನಾದರೂ ಇದನ್ನ ಮಿಸ್ಟೇಕ್ ಮಾಡ್ಕೊಂಡು ಏನೋ ಟೆಕ್ನಿಕಲ್ ಇಶ್ಯೂ ಇದೆ ಮತ್ತೆ ಏನೋ ಬ್ಯಾಂಕಿಂದು ಸರ್ವರ್ ಡೌನ್ ಇದೆ ಅಂತ ಹೇಳಿ ನೀವು ಸ್ವಲ್ಪ ಸಮಯ ಬಿಟ್ಟು ಮಾಡಿಕೊಂಡು ಮತ್ತೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ನಿಮ್ಮ ಒಂದು ಟೈಮ್ ವೇಸ್ಟ್ ಆಗುತ್ತೆ. ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮದು ಯಾವ ಒಂದು ಬ್ಯಾಂಕ್ ಇರುತ್ತಲ್ಲ, ಸೊ ಆ ಒಂದು ಬ್ಯಾಂಕ್ ಬ್ರಾಂಚಿಗೆ ಹೋಗಿ ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಕ್ಕೆ ಒಂದು ಫಾರ್ಮ್ ಸಬ್ಮಿಟ್ ಮಾಡಬೇಕಾಗುತ್ತೆ, ಓಕೆನಾ. ಫಾರ್ಮ್ ಸಬ್ಮಿಟ್ ಮಾಡಿ ಆದ್ಮೇಲೆ 24 ಅವರ್ಸ್ ಒಳಗಡೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ. ಆಮೇಲೆ ಇಲ್ಲಿ ಏನು ಮಾಡಿದಾರಲ್ಲ ಇದೇ ಪ್ರೊಸೀಜರ್ನ ಅವಾಗ ಮಾಡಿದರೆ ಆಟೋಮೆಟಿಕ್ ಆಗಿ ನಿಮ್ಮೊಂದು ಮೊಬೈಲು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ. ಅವಾಗ ನೀವು ಫೋನ್ ಪೇ ಅಕೌಂಟಿಗೆ ನಿಮ್ಮ ಒಂದು ಅಕೌಂಟ್ನ ಲಿಂಕ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಈ ರೀತಿಯಾಗಿ ನೀವು ಲಿಂಕ್ ಮಾಡ್ಕೊಳ್ಬೋದು. ನೀವು ಏನಾದರೂ ಲಿಂಕ್ ಮಾಡ್ಕೊಳ್ಬೇಕಾದ್ರೆ ಸೊ ನೀವು ನಿಮ್ಮೊಂದು ಯಾವ ಬ್ಯಾಂಕ್ ಇರುತ್ತಲ್ಲ, ಸೊ ಆ ಒಂದು ಬ್ಯಾಂಕ್ ಬ್ರಾಂಚಿಗೆ ಹೋಗಲೇಬೇಕು, ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ತಿಳ್ಕೊಳ್ಳಿ ಯಾವ ರೀತಿ ಲಿಂಕ್ ಮಾಡೋದು ಅಂತೇಳಿ. ಈ ರೀತಿ ಪ್ರಾಬ್ಲಮ್ ಬರ್ತಾ ಇದ್ರೆ ಅವ್ರಿಗೂ ಸಹ ಗೊತ್ತಾಗಲಿ. ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.